ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬ ಮತ್ತು ಶಿಸ್ತು ದೊಡ್ಡ ಸ್ಥಾನವನ್ನು ಪಡೆದಿವೆ. ಮಕ್ಕಳಿಗೆ ಶಿಸ್ತು, ಗೌರವ ಮತ್ತು ಪರಿಶ್ರಮದ ಮಹತ್ವವನ್ನು ಕಲಿಸಲು ಹಿರಿಯರು ಹಲವು ರೀತಿಯ ನುಡಿಗಳು ಮತ್ತು ಎಚ್ಚರಿಕೆಗಳನ್ನು ನೀಡುತ್ತಿದ್ದರು. ಕಾಲುಗಳನ್ನು ಅಲುಗಾಡಿಸಬೇಡಿ, ಇಲ್ಲವಾದರೆ ಕಾಲು ಮುರಿಯುತ್ತದೆ ಎಂಬ ನುಡಿಗಳು ಅದರ ಉತ್ತಮ ಉದಾಹರಣೆ. ಬಾಲ್ಯದಲ್ಲಿ ನಾವು ಈ ನುಡಿಗಳನ್ನು ಕೇಳುತ್ತಾ ಕುಳಿತಾಗ ಕಾಲುಗಳನ್ನು ಎತ್ತಿ ಅಲುಗಾಡಿಸುವುದನ್ನು ತಡೆಸಲಾಗುತ್ತಿತ್ತು. ಹಿರಿಯರು ಇದನ್ನು ಅಶುಭವೆಂದು ಹೇಳುತ್ತಿದ್ದರು. ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಪೋಷಕರು ಮತ್ತು ಅಜ್ಜಜ್ಜಿ ಸಾಂಪ್ರದಾಯಿಕವಾಗಿ ತಡೆಯುತ್ತಿದ್ದರು. ಇದನ್ನು ಹಲವರು ಧನ, ಸಂಪತ್ತಿನ ನಷ್ಟದ ಸೂಚನೆಯೆಂದು ನಂಬುವರು. ಹಿಂದಿನ ಕಾಲದಲ್ಲಿ ಕುಳಿತಾಗ ಕಾಲುಗಳನ್ನು ಅಲುಗಾಡಿಸುವುದನ್ನು ಕೆಲವರು ಆಲಸ್ಯದ ಸಂಕೇತ, ಚಟುವಟಿಕೆಯ ಕೊರತೆ ಅಥವಾ ಮಂಪರು ಎಂದು ಪರಿಗಣಿಸುತ್ತಿದ್ದರು. ಜನರು ಎಚ್ಚರಿಕೆಯಿಂದ ಗಮನಹರಿಸದೆ ಚಡಪಡಿಕೆಯಲ್ಲಿ ಶಕ್ತಿಯನ್ನು ವ್ಯರ್ಥ ಮಾಡುವುದನ್ನು ಕೆಟ್ಟ ನಡವಳಿಕೆ ಎಂದು ನೋಡುತ್ತಿದ್ದರು. ಶಾಂತವಾಗಿರುವುದು ಅಥವಾ ಕಾರ್ಯನಿರತತೆಯಿಲ್ಲದಿರುವುದು ಕೂಡ ಈ ನಡವಳಿಕೆಗೆ ಸಂಬಂಧಪಟ್ಟಂತೆ ಅಶುಭಕ್ಕೆ ಕಾರಣವೆಂದು ಭಾವಿಸಲಾಗುತ್ತಿತ್ತು. ಉದಾಹರಣೆಗೆ, ವೃತ್ತಿಪರ ಅಥವಾ ಸಾಂಸ್ಕೃತಿಕ ದೃಷ್ಟಿಯಿಂದ ಕೆಲಸದಲ್ಲಿ ಆಸಕ್ತಿ ತೋರದ ವ್ಯಕ್ತಿಯನ್ನು ಸೋಮಾರಿ ಎಂದು ಪರಿಗಣಿಸುತ್ತಿದ್ದರು. ಕುಳಿತಾಗ ಕಾಲುಗಳನ್ನು ಅಲುಗಾಡಿಸುವ ವ್ಯಕ್ತಿಯು ಸಾಮಾನ್ಯವಾಗಿ ಚಂಚಲ, ಆತಂಕಗೊಂಡ ಮನೋಭಾವದಿಂದ ಬಳಲಿರುತ್ತಾನೆ ಎಂಬ ನಂಬಿಕೆ ಇತ್ತು. ಹಳೆಯ ಪುರಾಣಗಳು ಮತ್ತು ಶಾಸ್ತ್ರಗಳು ಈ ನಡವಳಿಕೆಯ ಹಿಂದಿನ ಕಾರಣಗಳನ್ನು ವಿವರಿಸುತ್ತವೆ. ಕೆಲವು ಪುರಾಣಗಳಲ್ಲಿ ಕಠಿಣ ಪರಿಶ್ರಮದಿಂದ ಸಂಪಾದಿಸಿದ ಹಣ, ಅದೃಷ್ಟ ಅಥವಾ ದೇವಿ ಲಕ್ಷ್ಮಿ ಬಗ್ಗೆ ಗೌರವಪೂರ್ವಕ ನಡವಳಿಕೆ ಇರಬೇಕೆಂದು ಹೇಳಲಾಗಿದೆ. ಕಾಲುಗಳನ್ನು ಅಲುಗಾಡಿಸುವುದು ಅಥವಾ ಅಲಕ್ಷ್ಯದಿಂದ ನೋಡಿಕೊಳ್ಳುವುದು ಧನ, ಸಂಪತ್ತಿನ ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ತಿಳಿಸಲಾಗಿದೆ. ಇದರಿಂದ ವ್ಯಕ್ತಿಯ ಸೋಮಾರಿತನವು ಆತನ ಧನ, ಸಂಪತ್ತು ಉಳಿಸಿಕೊಳ್ಳುವ ಅಥವಾ ಸಂಪಾದಿಸುವ ಶಕ್ತಿಗೆ ಹಾನಿಕಾರಕ ಎಂದು ಮನನ ಮಾಡಲಾಗಿತ್ತು. ಆದ್ದರಿಂದ ಮನೆಯೊಳಗಿನ ಶಿಸ್ತು, ಗೌರವ ಮತ್ತು ಪರಿಶ್ರಮದ ಮಹತ್ವವನ್ನು ಕಲಿಸುವುದಕ್ಕಾಗಿ ಈ ನಂಬಿಕೆ ರೂಪುಗೊಂಡಿದೆ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಕಾಲುಗಳನ್ನು ಅಲುಗಾಡಿಸುವುದು ಧನ ಅಥವಾ ಸಂಪತ್ತಿನ ನಷ್ಟಕ್ಕೆ ನೇರ ಕಾರಣವಲ್ಲ. ಇದು ಮಾನವ ಶರೀರದ ಸಹಜ ನಡವಳಿಕೆಯಾಗಿದೆ. ಕೆಲವೊಮ್ಮೆ ಒತ್ತಡ, ಚಿಂತೆಯುಳ್ಳ ಮನೋಭಾವ ಅಥವಾ ವಿಶ್ರಾಂತಿ ಅವಸ್ಥೆಗಳಿಂದ ಕಾಲುಗಳು ಸ್ವಯಂಚಾಲಿತವಾಗಿ ಚಲಿಸುತ್ತವೆ. ಇದರ ಹಿಂದೆ ಯಾವುದೇ ಅದೃಷ್ಟ ಹಾನಿ ಇಲ್ಲ. ವೈಜ್ಞಾನಿಕವಾಗಿ ಈ ನಡವಳಿಕೆಯನ್ನು ಮಾನವ ಸಂವೇದನೆ, ಶರೀರದ ನರತಂತ್ರಗಳ ಪ್ರತಿಕ್ರಿಯೆ ಮತ್ತು ಮನಸ್ಥಿತಿಯ ಒಂದು ಭಾಗವೆಂದು ವಿವರಿಸಬಹುದು. ಸಾಮಾಜಿಕ ದೃಷ್ಟಿಯಿಂದ ಕಾಲು ಅಲುಗಾಡಿಸುವುದನ್ನು ಅಶುಭವೆಂದು ನಂಬುವುದು ಶಿಸ್ತಿನ, ಪರಿಶ್ರಮದ ಮತ್ತು ಗೌರವದ ಪಾಠವನ್ನು ಕಲಿಸಲು ಸಹಾಯಕವಾಗಿದೆ. ಹಳೆಯ ಕಾಲದಲ್ಲಿ ಹಿರಿಯರು ಮಕ್ಕಳಿಗೆ ಈ ನಡವಳಿಕೆಯ ಬಗ್ಗೆ ಎಚ್ಚರಿಕೆ ನೀಡುವುದರಿಂದ ಅವರು ಗಮನ ಹರಿಸದೆ ಸಮಯ ಕಳೆದುಕೊಳ್ಳದಂತೆ ಶ್ರಮ ಮತ್ತು ಶಿಸ್ತಿನ ಮಹತ್ವವನ್ನು ಅರಿತಂತೆ ಮಾಡಬೇಕೆಂದು ಪ್ರಯತ್ನಿಸಿದರು. ಆದರೆ ನವೀನ ಯುಗದಲ್ಲಿ ಈ ನಡವಳಿಕೆಯನ್ನು ವೈಜ್ಞಾನಿಕ ದೃಷ್ಟಿಯಿಂದ ಧನ ಅಥವಾ ಸಂಪತ್ತಿನ ನಷ್ಟಕ್ಕೆ ಸಂಬಂಧಿಸದ ಸಹಜ ನಡವಳಿಕೆಯಾಗಿ ನೋಡುವುದು ಹೆಚ್ಚು ಯುಕ್ತಿಯುತವಾಗಿದೆ. ಮನೋವೈಜ್ಞಾನಿಕ ದೃಷ್ಟಿಯಿಂದ ಕಾಲು ಅಲುಗಾಡಿಸುವ ವ್ಯಕ್ತಿಯು ಆಲಸ್ಯ ಅಥವಾ ಚಂಚಲತೆಯನ್ನು ತೋರಬಹುದು. ಆದರೆ ಈ ನಡವಳಿಕೆಯು ವ್ಯಕ್ತಿಯ ಶ್ರಮ, ಆದರ್ಶ ಕಾರ್ಯನಿಷ್ಠೆ ಮತ್ತು ಧನ ಸಂಪಾದನೆಗೆ ನೇರ ಪರಿಣಾಮ ಬೀರುವುದಿಲ್ಲ. ವ್ಯಕ್ತಿಯ ಧನ ಅಥವಾ ಸಂಪತ್ತು ಆತನ ಪರಿಶ್ರಮ, ಯೋಜನೆ ಮತ್ತು ಕ್ರಮಬದ್ಧತೆಯಿಂದ ನಿರ್ಧರಿತವಾಗುತ್ತದೆ, ನಡವಳಿಕೆಯ ಒಂದು ಲಕ್ಷಣದಿಂದ ಅಲ್ಲ. ಹೀಗಾಗಿ ಕಾಲು ಅಲುಗಾಡಿಸುವುದು ಧನ ನಷ್ಟಕ್ಕೆ ಕಾರಣ ಎಂಬ ನಂಬಿಕೆ ಸಾಂಪ್ರದಾಯಿಕ, ಪುರಾತನ ದೃಷ್ಟಿಯಿಂದ ಬಂದಿದ್ದು, ವೈಜ್ಞಾನಿಕ ದೃಷ್ಟಿಯಿಂದ ಇದು ನಿಜವಲ್ಲ. ಇದು ವ್ಯಕ್ತಿಯ ಶಿಸ್ತಿನ, ಪರಿಶ್ರಮದ ಮತ್ತು ಗೌರವದ ಸಂಕೇತವಾಗಿರುವಂತೆ ನೋಡಬಹುದು. ಭಾರತೀಯ ಸಂಸ್ಕೃತಿಯಲ್ಲಿ ಜನರು ನಂಬಿದಂತೆ ಇದು ತಮ್ಮ ಕುಟುಂಬ, ಸಮಾಜ ಮತ್ತು ದೇವಿ ಲಕ್ಷ್ಮಿಯ ಬಗ್ಗೆ ಗೌರವ ತೋರಿಸುವ ಒಂದು ಪ್ರಕಾರದ ನಡವಳಿಕೆಯಾಗಿದೆ.
ಆದರೆ ನವೀನ ಯುಗದಲ್ಲಿ ಈ ನಡವಳಿಕೆಯನ್ನು ಕೇವಲ ಮಾನವ ಶರೀರದ ಶಿಸ್ತಿನ ಪಾಠವನ್ನು ಕಲಿಸಲು, ಕುಟುಂಬದ ಜೀವನದಲ್ಲಿ ಸೌಹಾರ್ದ ಮತ್ತು ಗೌರವವನ್ನು ಉಳಿಸಲು ಈ ನಂಬಿಕೆಗಳು ಇಂದಿಗೂ ಕೆಲವರ ಮನೋಭಾವದಲ್ಲಿ ಬಾಳಿಸುತ್ತವೆ, ಆದರೆ ಯಾವುದೇ ನಷ್ಟ ಅಥವಾ ಧನಾತ್ಮಕ ಪರಿಣಾಮ ಇಲ್ಲ. ಜ್ಯೋತಿಷ್ಯ ದೃಷ್ಟಿಕೋನದಿಂದಲೂ ಕಾಲು ಅಲುಗಾಡಿಸುವ ನಡವಳಿಕೆ ಅಶುಭವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಶನಿ ಅಥವಾ ರಾಹುವಿನ ಕೆಟ್ಟ ಪ್ರಭಾವವು ವ್ಯಕ್ತಿಯ ಧನ, ಸಂಪತ್ತು ಮತ್ತು ಯಶಸ್ಸಿಗೆ ತೊಂದರೆ ಉಂಟುಮಾಡಬಹುದು. ಕಾಲುಗಳನ್ನು ಅಲುಗಾಡಿಸುವುದರಿಂದ ಈ ನಕಾರಾತ್ಮಕ ಪ್ರಭಾವವು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಶನಿಯು ಸ್ಥಿರತೆ, ಧೈರ್ಯ ಮತ್ತು ದೀರ್ಘಾವಧಿಯ ಗಳಿಕೆಯನ್ನು ತರುತ್ತಾನೆ ಎಂದು ನಂಬಲಾಗಿದ್ದು, ಶನಿಯ ನಕಾರಾತ್ಮಕ ಪರಿಣಾಮವು ಹಣಕಾಸಿನ ಸಮಸ್ಯೆ, ಅಸ್ಥಿರತೆ ಮತ್ತು ದುರಾದೃಷ್ಟವನ್ನು ಆಹ್ವಾನಿಸುತ್ತದೆ. ಇದರ ಪರಿಣಾಮವಾಗಿ ಈ ನಡವಳಿಕೆಯು ವ್ಯಕ್ತಿಯ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ತೊಂದರೆ ಉಂಟುಮಾಡುತ್ತದೆ ಮತ್ತು ಧನ ಸಂಪಾದನೆ ಅಥವಾ ಯಾವುದೇ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಲು ಸಹಾಯ ಮಾಡುವುದಿಲ್ಲ. ಹಿರಿಯರು ಮತ್ತು ಪೋಷಕರು ಕಾಲು ಅಲುಗಾಡಿಸುವುದನ್ನು ನಿಯಂತ್ರಿಸುತ್ತಿದ್ದರು, ಏಕೆಂದರೆ ಇದು ಸೋಮಾರಿತನ, ಆಸಕ್ತಿಯ ಕೊರತೆ ಮತ್ತು ಚಂಚಲತೆಯ ಸಂಕೇತವಾಗಿದೆ. ಹೆಚ್ಚಾಗಿ ನಾವು ಕೆಲಸವಿಲ್ಲದೆ ಸುಮ್ಮನೆ ಕುಳಿತಾಗ ಕಾಲುಗಳನ್ನು ಅಲುಗಾಡಿಸುತ್ತೇವೆ. ಇದನ್ನು ಗಮನಿಸಿ, ಹಿರಿಯರು ಮಕ್ಕಳು ಅಥವಾ ಯುವಕರಿಗೆ ಈ ನಡವಳಿಕೆಯನ್ನು ತಪ್ಪಿಸಲು ಎಚ್ಚರಿಸುತ್ತಿದ್ದರು. ಮೂಲತಃ ಇದು ಶಿಸ್ತು, ಪರಿಶ್ರಮ ಮತ್ತು ಸಮಯದ ಪ್ರಾಮುಖ್ಯತೆಯನ್ನು ಕಲಿಸುವ ಒಂದು ವಿಧಾನ. ಮೂಢನಂಬಿಕೆಯ ಪ್ರಕಾರ ಕಾಲುಗಳನ್ನು ಅಲುಗಾಡಿಸುವುದು ಲಕ್ಷ್ಮೀ ದೇವಿಗೆ ಮಾಡುವ ಅವಮಾನ, ಅಗೌರವವೆಂದು ಕೂಡ ಪರಿಗಣಿಸಲಾಗಿದೆ. ಭಾರತೀಯ ಪುರಾಣಗಳಲ್ಲಿ ಧನದ ಮತ್ತು ಸಂಪತ್ತಿನ ದೈವತೆಯಾದ ಲಕ್ಷ್ಮಿಗೆ ಗೌರವ ತೋರಬೇಕು ಎಂದು ತಿಳಿಸಲಾಗಿದ್ದು, ಕಾಲು ಅಲುಗಾಡಿಸುವ ಮೂಲಕ ಅವಮಾನ ಮಾಡುವುದು ನಕಾರಾತ್ಮಕ ಶಕ್ತಿ ಅಥವಾ ದುರಾದೃಷ್ಟವನ್ನು ಆಹ್ವಾನಿಸುವಂತೆ ಪರಿಗಣಿಸಲಾಗುತ್ತದೆ. ಹೀಗಾಗಿ ಕಾಲು ಅಲುಗಾಡಿಸುವ ಅಭ್ಯಾಸವನ್ನು ತಡೆಯುವುದು ಶಿಸ್ತು, ಗೌರವ ಮತ್ತು ಧನಾತ್ಮಕ ಸ್ಥಿರತೆಯ ಸಂಕೇತವಾಗಿದೆ. ಆದರೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಕಾಲುಗಳನ್ನು ಅಲುಗಾಡಿಸುವುದರಿಂದ ನಿಜವಾದ ಆರ್ಥಿಕ ಅಥವಾ ಧನಾತ್ಮಕ ನಷ್ಟ ಸಂಭವಿಸುವುದಿಲ್ಲ. ಇದು ಮಾನವ ಶರೀರದ ಸಹಜ ನಡವಳಿಕೆಯಾಗಿದೆ. ಕೆಲವೊಮ್ಮೆ ಒತ್ತಡ, ಚಿಂತೆಯುಳ್ಳ ಮನೋಭಾವ ಅಥವಾ ವಿಶ್ರಾಂತಿ ಅವಸ್ಥೆಗಳಿಂದಾಗಿ ಕಾಲುಗಳು ಸ್ವಯಂಚಾಲಿತವಾಗಿ ಚಲಿಸುತ್ತವೆ. ಸೋಮಾರಿತನ ಅಥವಾ ಆಸಕ್ತಿಯ ಕೊರತೆಯನ್ನು ಸಹಜವಾಗಿ ವ್ಯಕ್ತಪಡಿಸುವ ಒಂದು ಶರೀರದ ಪ್ರತಿಕ್ರಿಯೆ ಎಂದು ಅದನ್ನು ವಿವರಿಸಬಹುದು. ವ್ಯಕ್ತಿಯ ಧನ ಸಂಪಾದನೆ, ಯಶಸ್ಸು ಮತ್ತು ಶ್ರದ್ಧೆ ಅವರ ಪರಿಶ್ರಮ, ಯೋಚನೆ ಮತ್ತು ಕಾರ್ಯನಿರತತೆಯ ಮೇಲೆ ನಿರ್ಧರಿತವಾಗುತ್ತದೆ ಮತ್ತು ಕಾಲು ಅಲುಗಾಡಿಸುವುದರಿಂದ ಇದಕ್ಕೆ ನೇರ ಸಂಬಂಧವಿಲ್ಲ. ಸಾಮಾಜಿಕ ದೃಷ್ಟಿಯಿಂದ ಕಾಲು ಅಲುಗಾಡಿಸುವುದನ್ನು ತಡೆಯುವ ಪದ್ಧತಿಯು ಶಿಸ್ತು, ಪರಿಶ್ರಮ ಮತ್ತು ಗೌರವದ ಪಾಠವನ್ನು ಮಕ್ಕಳಿಗೆ ಕಲಿಸಲು ಸಹಾಯಕವಾಗಿದೆ. ಹಳೆಯ ಕಾಲದಲ್ಲಿ ಹಿರಿಯರು ಮಕ್ಕಳನ್ನು ಎಚ್ಚರಿಸುವ ಮೂಲಕ ಅವರು ಗಮನಹರಿಸದೆ ಸಮಯ ಕಳೆದುಕೊಳ್ಳದಂತೆ ಶ್ರಮ ಮತ್ತು ಕಾರ್ಯನಿಷ್ಠೆಯನ್ನು ಬೆಳೆಸಲು ಪ್ರಯತ್ನಿಸಿದರು. ನವೀನ ಯುಗದಲ್ಲಿ ಇದನ್ನು ವೈಜ್ಞಾನಿಕ ದೃಷ್ಟಿಯಿಂದ ಸಹಜ ಮಾನವ ನಡವಳಿಕೆಯಾಗಿ ನೋಡುವುದು ಸೂಕ್ತ. ಕಾಲು ಅಲುಗಾಡಿಸುವುದನ್ನು ಅಶುಭವೆಂದು ಪರಿಗಣಿಸುವ ನಂಬಿಕೆ ಸಾಂಪ್ರದಾಯಿಕ, ಜ್ಯೋತಿಷ್ಯ ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದ ಬಂದದ್ದು. ಹಿಂದಿನ ಪುರಾಣಗಳು, ನುಡಿಗಳು ಮತ್ತು ಹಿರಿಯರ ಎಚ್ಚರಿಕೆಗಳು ಶಿಸ್ತಿನ, ಪರಿಶ್ರಮದ ಮತ್ತು ಗೌರವದ ಮಹತ್ವವನ್ನು ಕಲಿಸುತ್ತವೆ. ವೈಜ್ಞಾನಿಕವಾಗಿ ಕಾಲುಗಳನ್ನು ಅಲುಗಾಡಿಸುವುದು ಧನ ಅಥವಾ ಸಂಪತ್ತಿನ ನಷ್ಟಕ್ಕೆ ಕಾರಣವಲ್ಲ. ಹಳೆಯ ಕಾಲದ ನಂಬಿಕೆಗಳು ಈಗಾಗಲೇ ಶಿಷ್ಟಾಚಾರ, ಕಾರ್ಯನಿಷ್ಠೆ ಮತ್ತು ಗೌರವವನ್ನು ಕಲಿಸುವ ಶೈಕ್ಷಣಿಕ ಸಾಧನವಾಗಿದೆ. ಆದ್ದರಿಂದ ಕಾಲು ಅಲುಗಾಡಿಸುವ ನಡವಳಿಕೆಯನ್ನು ಅಶುಭವೆಂದು ಪರಿಗಣಿಸುವುದಕ್ಕಿಂತ ಮಾನವ ನಡವಳಿಕೆಯ ಸಹಜ ಭಾಗವೆಂದು ಮತ್ತು ಶಾರೀರಿಕ ಹಾಗೂ ಮನೋವೈಜ್ಞಾನಿಕ ದೃಷ್ಟಿಯಿಂದ ಕಂಡು ನಿಭಾಯಿಸುವುದು ಯುಕ್ತಿಯುತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.